ನಮಸ್ಕಾರ ಸ್ನೇಹಿತರೆ, IPO ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಪ್ರಿಯಾರಿಟಿ ಜ್ಯುವೆಲ್ಸ್ IPO ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಈ IPO ಯಾವಾಗ ಓಪನ್ ಆಗುತ್ತದೆ, ಪ್ರೈಸ್ ಬ್ಯಾಂಡ್ ಎಷ್ಟು, ಒಂದು ಲಾಟ್ಗೆ ಎಷ್ಟು ಹಣ ಬೇಕು, ಕಂಪನಿ ಏನು ಮಾಡುತ್ತದೆ, ಕಂಪನಿಯ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿದೆ, ROE ಮತ್ತು ROC ಮತ್ತು EPS ಹೇಗಿವೆ, ವ್ಯಾಲ್ಯೂಯೇಷನ್ ಸರಿಯಾಗಿದೆಯಾ, ಕಂಪನಿಯ ಸ್ಟ್ರೆಂತ್ಸ್ ಮತ್ತು ರಿಸ್ಕ್ಗಳೇನು, GMP ಹೇಗಿದೆ, ಕೊನೆಯಲ್ಲಿ IPOಗೆ ಅಪ್ಲೈ ಮಾಡಬೇಕಾ ಅಥವಾ ಬೇಡವಾ ಎಂಬುದನ್ನು ಸರಳವಾಗಿ ನೋಡೋಣ. ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಪ್ರಿಯಾರಿಟಿ ಜ್ಯುವೆಲ್ಸ್ IPO ಪ್ರಮುಖ ಮಾಹಿತಿ. ಮೊದಲಿಗೆ IPO ಬೇಸಿಕ್ ಡೀಟೇಲ್ಸ್ ನೋಡೋಣ. ಈ IPO ಆಗಸ್ಟ್ 28, 2026 ಸೆಪ್ಟೆಂಬರ್ 1, 2026 ಸಬ್ಸ್ಕ್ರಿಪ್ಷನ್ಗೆ ಓಪನ್ ಇರುತ್ತದೆ. ಕಂಪನಿಯ ಪ್ರೈಸ್ ಬ್ಯಾಂಡ್ $190 ಇಂದ $200 ಆಗಿರುತ್ತದೆ. ಒಂದು ಲಾಟ್ ಸೈಜ್ನಲ್ಲಿ 75 ಷೇರುಗಳಿವೆ. ಅಪ್ಪರ್ ಪ್ರೈಸ್ ಬ್ಯಾಂಡ್ $200 ಅಂತೆ ನೋಡಿದರೆ ಒಂದು ಲಾಟ್ಗೆ $15,000 ಬೇಕಾಗುತ್ತದೆ. IPOದ ಒಟ್ಟು ಇಶ್ಯೂ ಸೈಜು ಸುಮಾರು $91.50 ಕೋಟಿ ಇದೆ. IPO ಸಂಪೂರ್ಣವಾಗಿ ಫ್ರೆಶ್ ಇಶ್ಯೂ ಆಗಿದ್ದು 45.75 ಲಕ್ಷ ಷೇರುಗಳನ್ನು ನೀಡಲಾಗುತ್ತಿದೆ. ಆಫರ್ ಫಾರ್ ಸೇಲ್ ಇರುವುದಿಲ್ಲ. ಶೇರ್ಸ್ ಅಲಾಟ್ಮೆಂಟ್ ಸೆಪ್ಟೆಂಬರ್ 2 ನಡೆಯುವ ನಿರೀಕ್ಷೆ ಇದೆ. IPO ಲಿಸ್ಟಿಂಗ್ ಸೆಪ್ಟೆಂಬರ್ 4 BSE ಮತ್ತು NSE ಯಲ್ಲಿ ನಡೆಯಲಿದೆ. ಪ್ರಿಯಾರಿಟಿ ಜ್ಯುವೆಲ್ಸ್ ಕಂಪನಿ ಏನು ಮಾಡುತ್ತದೆ? ಈಗ ಮುಖ್ಯವಾಗಿ ಕಂಪನಿ ಏನು ಮಾಡುತ್ತದೆ ಎಂಬುದನ್ನು ನೋಡೋಣ. ಪ್ರಿಯಾರಿಟಿ ಜ್ಯುವೆಲ್ಸ್ 2007ರಲ್ಲಿ ಸ್ಥಾಪನೆಯಾದ ಜ್ಯುವೆಲ್ಲರಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಾಗಿದೆ. ಕಂಪನಿ ಮುಖ್ಯವಾಗಿ ಲೈಟ್ ವೇಟ್ ಮತ್ತು ಅಫೋರ್ಡೆಬಲ್ ಡೈಮಂಡ್ ಸ್ಟಡ್ಡಿಡ್ ಗೋಲ್ಡ್ ಜ್ಯುವೆಲ್ಲರಿ ಹಾಗೂ ಪ್ಲಾಟಿನಂ ಫೈನ್ ಜ್ಯುವೆಲ್ಲರಿಯನ್ನು ಡಿಸೈನ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸೇಲ್ ಮಾಡುತ್ತದೆ. ಇದರ ಪ್ರಾಡಕ್ಟ್ ಪೋರ್ಟ್ಫೋಲಿಯೋನಲ್ಲಿ ರಿಂಗ್ಸ್, ಇಯರಿಂಗ್ಸ್, ಪೆಂಡೆಂಟ್ಸ್, ಬ್ರೇಕ್ಲೆಟ್ಸ್, ನೆಕ್ವೇರ್, ಮಂಗಲಸೂತ್ರ ಮತ್ತು ಟ್ರೆಡಿಷನಲ್ ಜ್ಯುವೆಲ್ಲರಿ ಸೇರಿದಂತೆ ಹಲವು ರೀತಿಯ ಪ್ರಾಡಕ್ಟ್ಸ್ಗಳು ಇವೆ. ಕಂಪನಿಯು ಭಾರತದಲ್ಲಿ 21 ಸ್ಟೇಟ್ಸ್ ಮತ್ತು 3 ಯೂನಿಯನ್ ಟೆರಿಟರೀಸ್ಗಳಲ್ಲಿ ತನ್ನ ಮಾರ್ಕೆಟ್ ಪ್ರೆಸೆನ್ಸ್ ಅನ್ನು ಹೊಂದಿದೆ. ಇದರ ಜೊತೆಗೆ USA, UAE, ಹಾಂಗ್ಕಾಂಗ್ ಮತ್ತು ನಾರ್ವೆ ಸೇರಿದಂತೆ 13 ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುತ್ತಿದೆ. ಕಂಪನಿಯ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ಗಳು ಮುಂಬೈ, ಅಂಧೇರಿ ಈಸ್ಟ್ ನಲ್ಲಿ 2 ಕಡೆಗಳಲ್ಲಿ ಇವೆ. ಇಲ್ಲಿ ಅಡ್ವಾನ್ಸ್ ಕಾಸ್ಟಿಂಗ್, ಕ್ಯಾಡ್ ಮತ್ತು ಕ್ಯಾಮ್ ಮತ್ತು 3D ಪ್ರಿಂಟಿಂಗ್ ಮುಂತಾದ ಮಾಡರ್ನ್ ಟೆಕ್ನಾಲಜೀಸ್ಗಳನ್ನು ಬಳಸಲಾಗುತ್ತದೆ. ಕಂಪನಿಯ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿದೆ? ಈಗ ಕಂಪನಿಯ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ನೋಡೋಣ. 2023ರಲ್ಲಿ ಕಂಪನಿಯ ಟೋಟಲ್ ಇನ್ಕಮ್ ಸುಮಾರು $410.61 ಕೋಟಿ ಇತ್ತು. 2024ರಲ್ಲಿ ಅದು $435.86 ಕೋಟಿಗೆ ಏರಿಕೆಯಾಗಿದೆ. 2025ರಲ್ಲಿ ಟೋಟಲ್ ಇನ್ಕಮ್ $539.2 ಕೋಟಿ ತಲುಪಿದೆ. ಅಂದರೆ ರೆವೆನ್ಯೂನಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಗ್ರೋತ್ ಕಂಡುಬರುತ್ತದೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡಿದರೆ 2023ರಲ್ಲಿ ಸುಮಾರು $7.14 ಕೋಟಿ ಆಗಿದೆ. 2024ರಲ್ಲಿ $10.51 ಕೋಟಿ ಆಗಿದೆ. 2025ರಲ್ಲಿ $17.64 ಕೋಟಿಗೆ ಏರಿಕೆಯಾಗಿದೆ. ಇದು ಪ್ರಾಫಿಟ್ ಗ್ರೋತ್ ಕೂಡ ಉತ್ತಮವಾಗಿದೆ ಎಂಬುದನ್ನು ತೋರಿಸುತ್ತದೆ. ಎಬಿಟಾ ಕೂಡ 2023ರಲ್ಲಿ ಸುಮಾರು $19.34 ಕೋಟಿಯಿಂದ 2025ರಲ್ಲಿ $33.62 ಕೋಟಿಗೆ ಏರಿಕೆಯಾಗಿದೆ. ನೆಟ್ವರ್ಕ್ ಕೂಡ 2023ರ $94.78 ಕೋಟಿಯಿಂದ 2025ರಲ್ಲಿ $138.60 ಕೋಟಿಗೆ ಹೆಚ್ಚಾಗಿದೆ. ಹೀಗಾಗಿ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ನಲ್ಲಿ ರೆವೆನ್ಯೂ, ಪ್ರಾಫಿಟ್, ನೆಟ್ವರ್ಕ್ನಲ್ಲಿ ಒಟ್ಟಾರೆ ಗ್ರೋತ್ ಕಾಣಿಸುತ್ತಿದೆ. ಆದರೆ ಕಂಪನಿಗೆ ಬ್ಯಾರೋಯಿಂಗ್ಸ್ ಕೂಡ ಇದೆ. 2025ರಲ್ಲಿ ಟೋಟಲ್ ಬ್ಯಾರೋಯಿಂಗ್ ಸುಮಾರು $102.59 ಕೋಟಿ ಇದೆ. ಹೀಗಾಗಿ ಗ್ರೋತ್ ಜೊತೆಗೆ ಡೆಪ್ಟ್ ಪೊಸಿಷನ್ ಅನ್ನು ಇನ್ವೆಸ್ಟರ್ಸ್ಗಳು ಗಮನಿಸಬೇಕು. ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ KPI. ಈಗ ಕಂಪನಿಯ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ನೋಡೋಣ. 2025 ಫೈನಾನ್ಷಿಯಲ್ ಇಯರ್ 2025ರಲ್ಲಿ ಕಂಪನಿಯ ROE 14.49% ಮತ್ತು ROCE 25.36% ಇತ್ತು. ಆದರೆ ಜೂನ್ 2026ರ ಫಿಗರ್ಸ್ನಲ್ಲಿ ROE 4.55% ಮತ್ತು ROCE 6.92% ಆಗಿದೆ. ಅಂದರೆ ಇತ್ತೀಚಿನ ಅವಧಿಯಲ್ಲಿ ರಿಟರ್ನ್ ರೇಷಿಯೋಸ್ ಕಡಿಮೆಯಾಗಿರುವುದು ಗಮನಿಸಬೇಕಾದ ವಿಷಯವಾಗಿದೆ. EPS ಕೂಡ 2025ರಲ್ಲಿ $13.15 ಇದ್ದರೆ ಜೂನ್ 2026ರಲ್ಲಿ $4.99 ಇದೆ. ಆದ್ದರಿಂದ ಇನ್ವೆಸ್ಟರ್ಸ್ ಕೇವಲ ಕಳೆದ ವರ್ಷದ ನಂಬರ್ಸ್ ನೋಡಿ ನಿರ್ಧಾರ ತೆಗೆದುಕೊಳ್ಳದೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನು ಗಮನಿಸಬೇಕು. ಪ್ರಿಯಾರಿಟಿ ಜ್ಯುವೆಲ್ಸ್ IPO ವ್ಯಾಲ್ಯೂಯೇಷನ್ ಹೇಗಿದೆ? ಈಗ IPOದ ವ್ಯಾಲ್ಯೂಯೇಷನ್ ನೋಡೋಣ. ಪ್ರಸ್ತುತ ನೀಡಿರುವ ಮಾಹಿತಿಯ ಪ್ರಕಾರ ಪ್ರಿಯಾರಿಟಿ ಜ್ಯುವೆಲ್ಸ್ನ ಪ್ರೀ IPO PE ರೇಷಿಯೋ ಸುಮಾರು 15.21 ಟೈಮ್ಸ್ ಇದೆ. ಪಿಯರ್ ಕಂಪನೀಸ್ ಜೊತೆ ಹೋಲಿಸಿದರೆ ಖಜಾಂಚಿ ಜ್ಯುವೆಲರ್ಸ್ PE ರೇಷಿಯೋ ಸುಮಾರು 22.24 ಟೈಮ್ಸ್ ಇದೆ. RBZ ಜ್ಯುವೆಲರ್ಸ್ ಸುಮಾರು 10.8 ಟೈಮ್ಸ್ ಇದೆ. ಆಶಾಪುರಿ ಗೋಲ್ಡ್ ಆರ್ನಮೆಂಟ್ ಸುಮಾರು 7.2 ಟೈಮ್ಸ್ ಇದೆ. ಅಂದರೆ ಪ್ರಿಯಾರಿಟಿ ಜ್ಯುವೆಲ್ಸ್ನ ವ್ಯಾಲ್ಯೂಯೇಷನ್ ಕೆಲವು ಪಿಯರ್ಸ್ಗಿಂತ ಕಡಿಮೆ, ಆದರೆ ಕೆಲವು ಪಿಯರ್ಸ್ಗಿಂತ ಹೆಚ್ಚು ಇದೆ. ಹೀಗಾಗಿ ವ್ಯಾಲ್ಯೂಯೇಷನ್ ಅನ್ನು ನೋಡಿದಾಗ ಇದು ತುಂಬಾ ಚೀಪ್ ಎಂದು ಹೇಳಲು ಸಾಧ್ಯವಿಲ್ಲ. ಅದೇ ಸಮಯದಲ್ಲಿ ಪಿಯರ್ ಕಂಪ್ಯಾರಿಸನ್ನಲ್ಲಿ ಇದು ಅತ್ಯಂತ ದುಬಾರಿ ವ್ಯಾಲ್ಯೂಯೇಷನ್ ಕೂಡ ಅಲ್ಲ. ಆದ್ದರಿಂದ ವ್ಯಾಲ್ಯೂಯೇಷನ್ ಅನ್ನು ಮಾಡರೇಟ್ ಅಥವಾ ರೀಸನೇಬಲ್ ರೇಂಜ್ ನಲ್ಲಿ ಇದೆ ಎಂದು ನೋಡಬಹುದು. ಆದರೆ ಇತ್ತೀಚಿನ ROE ಮತ್ತು ROC ಕಡಿಮೆ ಆಗಿರುವುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಕಂಪನಿಯ ಪ್ರಮುಖ ಸ್ಟ್ರೆಂತ್ಸ್. ಈಗ ಪ್ರಿಯಾರಿಟಿ ಜ್ಯುವೆಲ್ಸ್ನ ಪ್ರಮುಖ ಸ್ಟ್ರೆಂತ್ಸ್ ನೋಡೋಣ. ಮೊದಲನೆಯದು ಡೈವರ್ಸಿಫೈಡ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ. ಕಂಪನಿ ವಿವಿಧ ರೀತಿಯ ಜ್ಯುವೆಲ್ಲರಿ ಪ್ರಾಡಕ್ಟ್ಸ್ ಗಳನ್ನು ತಯಾರಿಸುತ್ತದೆ. ಇದರಿಂದ ವಿಭಿನ್ನ ರೀತಿಯ ಕಸ್ಟಮರ್ ಸೆಗ್ಮೆಂಟ್ಸ್ ಗಳನ್ನು ಟಾರ್ಗೆಟ್ ಮಾಡಲು ಸಾಧ್ಯವಾಗುತ್ತದೆ. ಎರಡನೇದು ಎಕ್ಸ್ಪೀರಿಯನ್ಸ್ ಪ್ರಮೋಟರ್ಸ್ ಶೈಲೇಶ್ ಶೆಂಘಾನಿ ಮತ್ತು ತುಷಾರ್ ಮೆಹ್ತಾ ಅವರಿಗೆ ಜ್ಯುವೆಲ್ಲರಿ ಇಂಡಸ್ಟ್ರಿಯಲ್ಲಿ 30 ವರ್ಷಗಳಿಗಿಂತ ಹೆಚ್ಚು ಅನುಭವ ಇದೆ. ಮೂರನೇದು ಲಾಂಗ್ ಸ್ಟ್ಯಾಂಡಿಂಗ್ ಕಸ್ಟಮರ್ಸ್ ರಿಲೇಶನ್ಶಿಪ್. ಕೆಲವು ಕಸ್ಟಮರ್ ಜೊತೆ ಕಂಪನಿಯ ಬಿಸಿನೆಸ್ ರಿಲೇಶನ್ಶಿಪ್ 8 ರಿಂದ 16 ವರ್ಷಗಳವರೆಗೂ ಇದೆ. ಇದು ಕಸ್ಟಮರ್ಸ್ ರಿಟೇಷನ್ ಮತ್ತು ರಿಕರಿಂಗ್ ಬಿಸ್ನೆಸ್ಗೆ ಸಹಾಯ ಮಾಡಬಹುದು. ನಾಲ್ಕನೇದು ಡೊಮೆಸ್ಟಿಕ್ ಮತ್ತು ಎಕ್ಸ್ಪೋರ್ಟ್ ಪ್ರೆಸೆನ್ಸ್.
ಭಾರತದ ಹಲವು ರಾಜ್ಯಗಳಲ್ಲಿ ಬಿಸಿನೆಸ್ ಪ್ರೆಸೆನ್ಸ್ ಇರುವುದರಿಂದ ಜೊತೆಗೆ 13 ದೇಶಗಳಿಗೂ ಎಕ್ಸ್ಪೋರ್ಟ್ ಮಾಡುತ್ತಿರುವುದು ಕೂಡ ಒಂದು ಪಾಸಿಟಿವ್ ಪಾಯಿಂಟ್ ಆಗಿದೆ. ಕಂಪನಿಯ ಪ್ರಮುಖ ರಿಸ್ಕ್ಗಳು: ಮೊದಲನೇ ರಿಸ್ಕ್ ಲಾಂಗ್ ಟರ್ಮ್ ಕಸ್ಟಮರ್ ಕಾಂಟ್ರಾಕ್ಟ್ ಇಲ್ಲ. ಕಂಪನಿ ಮುಖ್ಯವಾಗಿ ಶಾರ್ಟ್ ಟರ್ಮ್ ಕಾಂಟ್ರಾಕ್ಟ್ಸ್ ಮೇಲೆ ಅವಲಂಬಿತವಾಗಿದೆ. ಆದ್ದರಿಂದ ಕಾಂಟ್ರಾಕ್ಟ್ ರಿನ್ಯೂ ಆಗದಿದ್ದರೆ ಅಥವಾ ಪ್ರೈಸಿಂಗ್ ಟರ್ಮ್ಸ್ ಬದಲಾದರೆ ರೆವೆನ್ಯೂ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಎರಡನೇ ರಿಸ್ಕ್ ಸಿಂಗಲ್ ಬಿಸಿನೆಸ್ ಸೆಗ್ಮೆಂಟ್. ಕಂಪನಿ ಬಿಸಿನೆಸ್ ಮುಖ್ಯವಾಗಿ ಜ್ಯುವೆಲರಿ ಸೆಕ್ಟರ್ಗೆ ಸಂಬಂಧಿಸಿದೆ. ಜ್ಯುವೆಲರಿ ಇಂಡಸ್ಟ್ರಿನಲ್ಲಿ ಯಾವುದೇ ದೊಡ್ಡ ಸ್ಲೋ ಡೌನ್ ಅಥವಾ ಅಡ್ವೈಸ್ ಡೆವಲಪ್ಮೆಂಟ್ ಬಂದರೆ ಕಂಪನಿಯ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಮೂರನೇ ರಿಸ್ಕ್ ಮ್ಯಾನುಫ್ಯಾಕ್ಚರಿಂಗ್ ಕಾನ್ಸಂಟ್ರೇಷನ್. ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ 2 ಸ್ಪೆಷಲಿಸ್ಟ್ಗಳ ಮೇಲೆ ಮುಖ್ಯವಾಗಿ ಅವಲಂಬಿತವಾಗಿದೆ. 2 ಸ್ಪೆಷಲಿಸ್ಟ್ಗಳು ಮಹಾರಾಷ್ಟ್ರನಲ್ಲಿ ಇರುವುದರಿಂದ ಯಾವುದೇ ಮೇಜರ್ ಆಪರೇಷನಲ್ ಡಿಸ್ರಪ್ಷನ್ ಉಂಟಾದರೆ ಪ್ರೊಡಕ್ಷನ್ ಮೇಲೆ ಮತ್ತು ಕ್ಯಾಶ್ ಫ್ಲೋ ಮೇಲೆ ಪರಿಣಾಮ ಬೀರಬಹುದು. ಜಿಎಂಪಿ ಹೇಗಿದೆ? ಈಗ ಎಲ್ಲರೂ ಗಮನಿಸುವ ವಿಷಯ ಜಿಎಂಪಿ ಅಥವಾ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಹೇಗಿದೆ. ಪ್ರಸ್ತುತ ನೀಡಿರುವ ಮಾಹಿತಿಯ ಪ್ರಕಾರ ಪ್ರಿಯಾರಿಟಿ ಜ್ಯುವೆಲ್ಸ್ನ ಐಪಿಒ ಜಿಎಂಪಿ ರೂಮರ್ ಸುಮಾರು 37 ರೂಪಾಯಿ ಇದೆ. ಅಪ್ಪರ್ ಪ್ರೈಸ್ ಬ್ಯಾಂಡ್ 200 ರೂಪಾಯಿ ತೆಗೆದುಕೊಂಡರೆ 37 ರೂಪಾಯಿ ಜಿಎಂಪಿ ಅಂದರೆ ಸುಮಾರು 19% ಪ್ರೀಮಿಯಂ ಇಂಡಿಕೇಟರ್ಸ್ ಬರುತ್ತದೆ. ಅಂದರೆ ಗ್ರೇ ಮಾರ್ಕೆಟ್ನಲ್ಲಿ 200 ರೂಪಾಯಿ ಇಶ್ಯೂ ಪ್ರೈಸ್ ಮೇಲೆ ಸುಮಾರು 37 ರೂಪಾಯಿ ಪ್ರೀಮಿಯಂ ಇದೆ ಎಂಬ ಇಂಡಿಕೇಶನ್. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ನೆನ್ಪಿಟ್ಕೊಳ್ಳಿ, ಜಿಎಂಪಿ ಅಫಿಷಿಯಲ್ ಡಾಟಾ ಅಲ್ಲ, ಇದು ಅನ್ಅಫಿಷಿಯಲ್ ಮಾರ್ಕೆಟ್ ಇಂಡಿಕೇಶನ್ ಮಾತ್ರ. ಜಿಎಂಪಿ ಬದಲಾಗಬಹುದು ಮತ್ತು ಲಿಸ್ಟಿಂಗ್ ಡೇನಲ್ಲಿ ಆಕ್ಚುಯಲ್ ಲಿಸ್ಟಿಂಗ್ ಪ್ರೈಸ್ ಬೇರೆ ರೀತಿಯಲ್ಲೂ ಇರಬಹುದು. ಹೀಗಾಗಿ ಕೇವಲ ಜಿಎಂಪಿ ನೋಡಿ ಐಪಿಒಗೆ ಅಪ್ಲೈ ಮಾಡೋದು ಸರಿಯಾದ ವಿಧಾನವಲ್ಲ. ಹಾಗಾದರೆ ಪ್ರಿಯಾರಿಟಿ ಜ್ಯುವೆಲ್ಸ್ಗೆ ಐಪಿಒಗೆ ಅಪ್ಲೈ ಮಾಡಬೇಕಾ? ಸರಳವಾಗಿ ಹೇಳುವುದಾದರೆ ಕಂಪನಿಯ ಕೆಲವು ಪಾಸಿಟಿವ್ ಪಾಯಿಂಟ್ಸ್ಗಳು ಇವೆ. ರೆವೆನ್ಯೂ ಮತ್ತು ಪ್ರಾಫಿಟ್ನಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಗ್ರೋತ್ ಇದೆ. ಪ್ರಮೋಟರ್ಸ್ಗೆ ಉತ್ತಮ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇದೆ. ಪ್ರಾಡಕ್ಟ್ ಮತ್ತು ಪೋರ್ಟ್ಫೋಲಿಯೋ ಡೈವರ್ಸಿಫೈಡ್ ಆಗಿದೆ. ಕಸ್ಟಮರ್ಸ್ ರಿಲೇಶನ್ಶಿಪ್ ದೀರ್ಘಕಾಲದಿಂದ ಇದೆ. ಡೊಮೆಸ್ಟಿಕ್ ಜೊತೆ ಎಕ್ಸ್ಪೋರ್ಟ್ ಮಾರ್ಕೆಟ್ ಕೂಡ ಇದೆ ಮತ್ತು ಐಪಿಒ ಸಂಪೂರ್ಣವಾಗಿ ಫ್ರೆಶ್ ಇಶ್ಯೂ ಆಗಿದ್ದು ಕಂಪನಿಗೆ ಹೊಸ ಕ್ಯಾಪಿಟಲ್ ಬರುತ್ತದೆ. ಆದರೆ ಕೆಲವು ಕನ್ಸರ್ನ್ ಕೂಡ ಇದೆ. ಇತ್ತೀಚಿನ ಜೂನ್ 2026 ಡಾಟಾನಲ್ಲಿ ಆರ್ಒಇ ಮತ್ತು ಆರ್ಒಸಿ ಕಡಿಮೆಯಾಗಿದೆ. ಇಪಿಎಸ್ ಕೂಡ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಕಡಿಮೆಯಾಗಿದೆ. ಕಂಪನಿ ಬ್ಯಾಲೆನ್ಸ್ ಇದೆ. ಲಾಂಗ್ ಟರ್ಮ್ ಕಸ್ಟಮರ್ಸ್ ಕಾಂಟ್ರಾಕ್ಟ್ ಇಲ್ಲ ಮತ್ತು ಬಿಸಿನೆಸ್ ಒಂದೇ ಜ್ಯುವೆಲರಿ ಸೆಗ್ಮೆಂಟ್ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಕೊನೆಯದಾಗಿ ಒಟ್ಟಿನಲ್ಲಿ ಪ್ರಿಯಾರಿಟಿ ಜ್ಯುವೆಲ್ಸ್ ಐಪಿಒ ಒಂದು ಜ್ಯುವೆಲರಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯ ಐಪಿಒ ಆಗಿರುತ್ತದೆ. ಕಂಪನಿಯ ರೆವೆನ್ಯೂ ಮತ್ತು ಪ್ರಾಫಿಟ್ ಗ್ರೋತ್, ಎಕ್ಸ್ಪೀರಿಯನ್ಸ್, ಪ್ರಮೋಟರ್ಸ್, ಡೈವರ್ಸಿಫೈಡ್ ಪ್ರಾಡಕ್ಟ್ಸ್ ಮತ್ತು ಎಕ್ಸ್ಪೋರ್ಟ್ ಪ್ರೆಸೆನ್ಸ್ ಪಾಸಿಟಿವ್ ಪಾಯಿಂಟ್ಸ್ಗಳಾಗಿವೆ. ಆದರೆ ಇತ್ತೀಚಿನ ರಿಟರ್ನ್ ರೇಷಿಯೋ, ಡೆಪ್ಟ್, ಕಸ್ಟಮರ್ ಕಾಂಟ್ರಾಕ್ಟ್ ರಿಸ್ಕ್ ಮತ್ತು ಜ್ಯುವೆಲರಿ ಸೆಕ್ಟರ್ಸ್ ಡಿಪೆಂಡೆನ್ಸ್ ಅನ್ನು ಇನ್ವೆಸ್ಟರ್ಸ್ ಗಮನಿಸಬೇಕು. ನೀವು ಲಿಸ್ಟಿಂಗ್ ಗೇನ್ಗಾಗಿ ಅಪ್ಲೈ ಮಾಡಲು ಯೋಚಿಸುತ್ತಿದ್ದರೆ ಜಿಎಂಪಿ ಜೊತೆಗೆ ಐಪಿಒ ಸಬ್ಸ್ಕ್ರಿಪ್ಷನ್, ಮಾರ್ಕೆಟ್ ಸೆಂಟಿಮೆಂಟ್ ಮತ್ತು ಲಿಸ್ಟಿಂಗ್ಗೆ ಮುನ್ನದ ಪರಿಸ್ಥಿತಿಯನ್ನು ಗಮನಿಸುವುದು ಉತ್ತಮ. ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಾಗಿ ಯೋಚಿಸುತ್ತಿದ್ದರೆ ಕಂಪನಿಯ ಫ್ಯೂಚರ್ ಗ್ರೋತ್, ವ್ಯಾಲ್ಯೂಯೇಷನ್, ಡೆಪ್ಟ್ ಮತ್ತು ಮುಂದಿನ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅನ್ನು ಗಮನಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಹೀಗಾಗಿ ನಮ್ಮ ದೃಷ್ಟಿಯಲ್ಲಿ ಇದನ್ನು ಬ್ಲೈಂಡ್ಲಿ ಅಪ್ಲೈ ಮಾಡುವ ಐಪಿಒ ಎಂದು ಹೇಳಲು ಸಾಧ್ಯವಿಲ್ಲ. ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಅಂಶಗಳನ್ನು ಗಮನಿಸಿ ನಿಮ್ಮ ರಿಸ್ಕ್ ಅಪ್ಟೈಟ್ ಮೇಲೆ ಮತ್ತು ಇನ್ವೆಸ್ಟ್ಮೆಂಟ್ ಅಬ್ಜೆಕ್ಟಿವ್ಗೆ ಅನುಗುಣವಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಮತ್ತು ಒಂದು ಮುಖ್ಯ ವಿಷಯ, ಐಪಿಒಲ್ಲಿ ಲಿಸ್ಟಿಂಗ್ ಗೇನ್ ಅಥವಾ ಪ್ರಾಫಿಟ್ ಯಾವುದೇ ರೀತಿಯಲ್ಲೂ ಗ್ಯಾರಂಟಿಡ್ ಅಲ್ಲ. ಈ ಒಂದು ಮಾಹಿತಿ ಕೇವಲ ಎಜುಕೇಷನ್ ಪರ್ಪಸ್ಗಾಗಿ, ಇದು ಯಾವುದೇ ಬೈ ಮತ್ತು ಸೆಲ್ ರೆಕಮೆಂಡೇಶನ್ ಅಲ್ಲ. ಐಪಿಒಗೆ ಅಪ್ಲೈ ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವವರಿದ್ದರೆ ನಿಮ್ಮದೇ ಆದ ರಿಸರ್ಚ್ ಹಾಗೂ ಅನಲೈಸ್ ಮಾಡಿ ಇನ್ವೆಸ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಐಪಿಒ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಐಪಿಒ ಅಪ್ಡೇಟ್ಸ್, ಜಿಎಂಪಿ ಮತ್ತು ಸರಳವಾದ ಐಪಿಒ ರಿವ್ಯೂಗಾಗಿ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.